ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದು ಕರೆಯಲ್ಪಡುವ ಬೇಂದ್ರೆ ಅಜ್ಜನ ಊರು ಧಾರವಾಡಕ್ಕೆ ಆಗಮಿಸಿದೆ. ಈ ಸಂದರ್ಭದಲ್ಲಿ ಕನ್ನಡದ ಬಹುಮುಖ್ಯ ಪರಿಸರದ ಚಿಂತಕ ಬರಹಗಾರರು ಆದಂಥ ಪ್ರಕಾಶ್ ಭಟ್ರವರ ಒಂದು ಸಂದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಕಾಶ್ ಭಟ್ರವರು ಮೂಲತಃ ಉತ್ತರ ಕನ್ನಡದವರು. ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿವಿಯಲ್ಲಿ ಕೃಷಿಯಲ್ಲಿ ಇದನ್ನು ಪದವಿಯನ್ನು ಪಡೀತಾರೆ. ನಂತರ ಪ್ಯಾರಿಸ್ನಲ್ಲಿ ಸ್ನಾತಕೋತ್ತರ ಉನ್ನತ ಶಿಕ್ಷಣವನ್ನು ಪಡೀತಾರೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಈ ಥರದ ವಿದೇಶದಲ್ಲಿ ಓದಿದವರೆಲ್ಲ ಭಾರತಕ್ಕೆ ಬರ್ತಾರೋ ಅಥವಾ ಅಲ್ಲೇ ಉಳಿತಾರೋ, ಒಟ್ಟು ಅವರ ಉದ್ದೇಶ ಹಣ ಮಾಡುವುದಾಗಿರುತ್ತೆ. ಆದರೆ ಪ್ರಕಾಶ್ ಭಟ್ರವರು ಹಣಕ್ಕೆ ಬೆನ್ನು ಹಾಕಿ, ಅದರ ಬೆನ್ನ ಹಿಂದೆ ಹೋಗದೆ ಅದಕ್ಕೆ ಬೆನ್ನು ಹಾಕಿ ಅವರ ಹುಟ್ಟಿದಂಥ ಊರಿಗೆ ಬರ್ತಾರೆ. ಬಂದುಬಿಟ್ಟು ಅವರು ಸಂಪೂರ್ಣವಾಗಿ ಈ ಪರಿಸರದ ಭಾಗವಾಗಿರ್ತಕ್ಕಂಥ ವಿವಿಧ ಚಟುವಟಿಕೆಗಳಲ್ಲಿ ಅವರು ತೊಡಗಿರ್ತಾರೆ. ನಿಮಗೆಲ್ಲ ಒಂದು ಪುಟ್ಟ ಮಾಹಿತಿಯನ್ನು ನನಗೆ ಕೊಡ್ತಾ ಅವರ ಹತ್ರನೇ ಎಲ್ಲವೂ ಹೇಳಿಸ್ತೀನಿ. ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇವರು ಸುಮಾರು 15 ಲಕ್ಷಕ್ಕೂ ಹೆಚ್ಚು ಸಸ್ಯ ಸಂಪತ್ತನ್ನು ನಿರ್ಮಾಣ ಮಾಡಿದಂಥ ವಿಶೇಷವಾದಂಥ ಸಾಧಕರು ಇವರು. ಆಮೇಲೆ ಸುಮಾರು ಎಷ್ಟೋ ಸಾವಿರ ಲೀಟರ್ಗಳ ಸಂಪತ್ತನ್ನು ನಿರ್ಮಾಣ ಮಾಡಿದಂಥ ಒಂದು ರೀತಿಯ ಸುಸ್ಥಿರ ಕೃಷಿ. ಈ ಹಿಂದೆ ಅವರು ಓದ್ಕೊಂಡು ಬಂದ ಮೇಲೆ ಬೈಫ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದರು. ಬೇರೆ ಈ ಹಿಂದಿನ ಅವರು ಬಂದಾಗ ಯಾರೂ ಊಹಿಸಲಾದಂಥ ಒಂದು ಗುಡ್ಡದಲ್ಲಿ ಕಲ್ಲುಗಳ ಗುಡ್ಡದಲ್ಲಿ ಅಲ್ಲಿನ ಜನರ ಇರ್ತಕ್ಕಂಥ ನಿವಾಸಿಗಳ ಜೊತೆಗೆ ಕೆಲಸ ಮಾಡಿ ಅಲ್ಲಿ ವೈವಿಧ್ಯಮಯವಾದಂಥ ಸಸ್ಯಗಳನ್ನ ಅಲ್ಲಿ ನೆಟ್ಬಿಟ್ಟು ಈಗ ಒಂಥರ ಕಾಡಾಗಿದೆ ಅಂತ ಅವರು ಮಾತಾಡಿದರು. ಸೊ ಅವರ ಒಂದು ಒಟ್ಟಾರೆಯ ಈ ಒಂದು ಪಯಣದ ಬಗ್ಗೆ ಒಂದು ಚುಟುಕಾದಂಥ ಸಂದರ್ಶನ ಮಾಡಲಿಕ್ಕೆ ಚಾರ್ವಾಕ ಬಯಸುತ್ತೆ. ಸರ್ ನಮಸ್ತೆ. ಸರ್, ಈಗ ಒಂದು ಸಂದರ್ಶನಕ್ಕೆ ನಮ್ಮ ಚಾರ್ವಾಕ ಬಳಗದಿಂದ ನಿಮಗೆ ಸ್ವಾಗತವನ್ನು ಕೋರ್ತಿದ್ದೀನಿ. ಥ್ಯಾಂಕ್ ಯು ಸರ್. ಈಗ ನಾವೆಲ್ಲ ಗಮನಿಸಿದ ಹಾಗೆ ನೀವು ಯಕ್ಷಗಾನ ಪ್ರಿಯರು, ಯಕ್ಷಗಾನದಲ್ಲಿ ವೇಷ ಮಾಡಿದವರು ಕೂಡ. ಆದರೆ ನೀವು ಬೆಂಗಳೂರಲ್ಲಿ ಹೋಗ್ತೀರಾ, ಆಮೇಲೆ ಪ್ಯಾರಿಸಿಗೆ ಹೋಗ್ತೀರಾ. ಆದರೆ ನೀವು ಭಾರತಕ್ಕೆ ಬಂದು ಅದನ್ನು ಕರ್ನಾಟಕದಿಂದ ಬೈಕ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಾ. ಇದು ಹಿಂದಿನ ಉದ್ದೇಶ ಏನು ಸರ್? ನಾನು ಬೈಕ್ ಸೇರಿದ್ದೇ ನನ್ನ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ. ವಿದೇಶಕ್ಕೆ ಆಮೇಲೆ ಹೋಗ್ತೇನೆ. ನಾನು ತಿರುಗಿ ಬರೋದೇ ನನ್ನ ಉದ್ದೇಶವೇ ಇತ್ತು. ಹೋಗುವಾಗಲೇ ನಿಶ್ಚಯ ಮಾಡಿಕೊಂಡಿದ್ದೆ ಮತ್ತು ನನಗಲ್ಲಿ ಆಮಂತ್ರಣವೂ ಇತ್ತು ಅಲ್ಲಿ ಕಂಟಿನ್ಯೂ ಆಗಲಿಕ್ಕೆ. ಅದು ಬೇಡ ಅಂತ ಹೇಳಿಯೇ ಬಂದವನು. ಯಾಕೆಂದರೆ ಇಲ್ಲಿಯೂ ಸರ್ಕಾರಿ ನೌಕರಿ ನಮಗೆ, ನಾನು ಪಶುವೈದ್ಯಕೀಯ ಓದಿದೆ, ಸರ್ಕಾರಿ ನೌಕರಿ ನಮಗೆ ಬಹಳ ತಕ್ಷಣಕ್ಕೆ ಸಿಕ್ಕಿತ್ತು. KPSCಯಲ್ಲಿ ಸೆಲೆಕ್ಷನ್ ಆದಮೇಲಂತೂ ನಾವು ಕ್ಲಾಸ್ 1 ಆಫೀಸರ್ ಆಗಿ 22-23 ವರ್ಷದಲ್ಲಿ ನಾವು ಸೇರ್ಕೊಳ್ಳಿಕ್ಕೆ ಅವಕಾಶ ಇತ್ತು. ನಾನು ಅದನ್ನು ಬೇಡ ಅಂತಲೇ ಹೇಳಿದ್ದೆ. ಅದು ಏಕೋ ಗೊತ್ತಿಲ್ಲ, ಆ ಸಣ್ಣ ವಯಸ್ಸಲ್ಲೇ ನನಗೆ ಸರ್ಕಾರಿ ನೌಕರಿ ಬೇಡ ಅಂತ ಅನಿಸಿತು. ಸರ್ಕಾರಿ ನೌಕರಿ ಈಗಿನಷ್ಟು ಆಗಿ ಕೆಟ್ಟಿರಲಿಲ್ಲ, ಆದರೂ ಅದು ಬೇಡ. ಅಲ್ಲಿ ಹಿರಿಯರಿಗೆ, ದೊಡ್ಡವರಿಗೆ, ಮೇಲಾಧಿಕಾರಿಗಳಿಗೆ ನಾವು ನಮಸ್ಕಾರ ಮಾಡ್ಕೊತಾ ಅವರ ಮಧ್ಯೆಯಲ್ಲಿ ಬದುಕಬೇಕು ಅಂತ ವಿಚಾರವೇ ಬಹುಶಃ ಅದು ಬೇಡ ಅಂತ ಇತ್ತು. ನನ್ನ ವ್ಯಕ್ತಿತ್ವ ಅರಳಲಿಕ್ಕೆ ಅವಕಾಶ ಆಗುತ್ತದೆ ಅಂತ ಅಂದ್ಕೊಂಡು ನಾನು ಬೈಕ್ ಸಂಸ್ಥೆಯನ್ನು ಅಂತ ಹೇಳಿದೆ. ಅದು 97ನೇ ಇಸ್ವಿಯಲ್ಲಿ ಮುಂದಾಯಿತು. ಆಯಿತು. ನಾನು ಏನು ಅಂತನ್ನೋದ್ರ ಬಗ್ಗೆ ಭಾಳ ಜನ ಬೇರೆ ರೀತಿಯಲ್ಲಿ ನನ್ನನ್ನು ನೋಡ್ತಾರೆ. ಕೆಲವರು ಪರಿಸರವಾದಿ ಅಂತಾರೆ, ಕೆಲವರು ಕೃಷಿ ತಜ್ಞ ಅಂತಾರೆ. ನಿಜವಾಗಿ ನಾನು ಕೆಲಸ ಮಾಡಿದ್ದು ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಜನಕೇಂದ್ರಿತವಾಗಿ ಹೇಗೆ ಕೆಲಸ ಮಾಡೋದು ಅಂತಲೂ ಮಾಡಿದ್ದೇ ನನ್ನ ಸಾಧನೆ. ಮತ್ತು ಬಡ ಜನರ ಜೊತೆಗೆ ಭಾಳ ಕೆಲಸ ಮಾಡಿದ್ದೀವಿ. ಬೇರೆ ಕೃಷಿಕರಷ್ಟೇ ಅಲ್ಲ, ಭೂಮಿ ಇಲ್ಲದೆ ಹೋದವರು, ಆಸ್ತಿ ಇಲ್ಲದೆ ಹೋದವರು, ಅವರು ತಮ್ಮ ಜೀವನವನ್ನು ಹೇಗೆ ನಡೆಸಬೇಕು, ಜೀವನೋಪಾಯವನ್ನು ಹೇಗೆ ಗಳಿಸಬೇಕು ಅಂತ ಅನ್ನೋದನ್ನು ನಾವು ಅವರ ಜೊತೆಗೇ ಕೂತ್ಕೊಂಡು ಅವರಲ್ಲಿ ಆತ್ಮವಿಶ್ವಾಸ ತುಂಬಿ ನಮಗೇ ವಿಶ್ವಾಸ ಇರಲಿಲ್ಲ ನಿಜವಾಗಿ. ನಾವು ಯಾವುದು ಬಿಸ್ನೆಸ್ ಮಾಡಿದವರಲ್ಲ, ಅವರ ಹತ್ರ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡುವ ಕೆಲಸಗಳನ್ನೆಲ್ಲ ಮಾಡುತ್ತಾ ಬೆಳೆದಿದ್ದೇವೆ. ಇದು ಒಂದು ಒಳ್ಳೆಯ ಅತ್ಯದ್ಭುತವಾದಂಥ ಅವಕಾಶ ನನಗೆ ಸಿಕ್ಕಿತು. ಮತ್ತು ನಾನು ಇದೆಲ್ಲ ಯಾವ್ಯಾವ ಬಿಡೋದು ಅಂತ ತ್ಯಾಗ ಅಂತೆಲ್ಲ ಹೇಳ್ತೀವಲ್ಲ, ಅದು ತ್ಯಾಗ ಅಲ್ಲ, ನನ್ನ ಒಳಿತಿಗಾಗಿ ಇದೆಲ್ಲ ಆಗಿದೆ ಅಂತ ನನಗೆ ಭರವಸೆ ಆಗಿದೆ. ಸರ್, ಈಗ ನೀವು ಇವೆಲ್ಲ ಹೇಳಿದ್ರಿ, ಸುಮಾರು 4,000 ಜನಗಳ ಜೊತೆಗೆ ನೇರ ಸಂಪರ್ಕ ಹೊಂದಿರುವಂಥ ಒಂದು ಅನುಭವ ಕೂಡ ನಿಮಗಿದೆ, ಕೆಲಸ ಮಾಡಿದ ಅನುಭವ ಇದೆ.
ಸೊ ಇವೆಲ್ಲ ಈ ಕೆಲಸ ಮಾಡಿದ್ರಿಂದ ಒಂದಿಷ್ಟು 2-3 ಉದಾಹರಣೆ, ಔಟ್ಪುಟ್ ಉದಾಹರಣೆ ಹೇಳಿ ಸರ್. ಇದು 4,000 ಜನ ಅಲ್ಲ, 5,600 ಕುಟುಂಬಗಳು ಗುಣಿಸು 25-30 ಸಾವಿರ ಜನ ನನ್ನ ತೀರಾ ಹತ್ತಿರಕ್ಕೆ ನನ್ನ ಇದಕ್ಕೆ ಬಂದಿದ್ದಾರೆ. ಇದರಿಂದ ಅವರಲ್ಲಿ ಏನು ಔಟ್ಪುಟ್ ಆಯ್ತು ಅಂತ ಹೇಳೋದು ಮೊದಲು ನನ್ನಲ್ಲಿ ಏನಾಯ್ತು ಅಂತ ನರ್ತನ ಅಂದ್ರೆ ಏನು ಅಂತ ಆಯ್ತು. ನಾವೇನು ಬಹಳ ಅನುಕೂಲದ ಸ್ಥಿತಿಗೆ ಬಂದವರಲ್ಲ. ಆದ್ರೆ ಹನಿ ಬಡತನ ಅಂದ್ರೆ ಏನು ಅರ್ಥ ಆಯ್ತು. ಸಾಮಾಜಿಕ ಹಾಗೂ ಆರ್ಥಿಕ ಬಡತನಗಳ ಅದರ ಕಾಂಪ್ಲೆಕ್ಸಿಟಿ ಏನು ಅದೆಲ್ಲ ಅರ್ಥ ಆಯ್ತು. ಅದು ತುಂಬಾ ಇದೆ, ಅದು ಹೇಳಲಿಕ್ಕೆ ಹೋದ್ರೆ ದಿನಗಳಲ್ಲಿ ನಾವು ಮಾತಾಡುವಷ್ಟಿದೆ. ನಾನು ಪುಸ್ತಕನೇ ಬರಬಲ್ಲೆ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಪ್ರಕಾಶ, ಅದರಲ್ಲಿ ಕೆಲವನ್ನು ಹೇಳಿದ್ದೀನಿ. ಇನ್ನೂ ಹೇಳಲಿಕ್ಕಾಗೋದು ಕೆಲವೇನಿವೆ, ಅದನ್ನು ಮತ್ತೆ ಅರಿಯಬೇಕು ಅಂತ ಅಂದ್ಕೊಂಡಿದ್ದೀನಿ. ಔಟ್ಪುಟ್ ಅನ್ನಷ್ಟೇ ನಾವು ಡಿಫೈನ್ ಮಾಡೋದಿದ್ರೆ, ನಾನು ಒಬ್ಬ ಪ್ರಕ್ರಿಯೆಯ ಮನುಷ್ಯ, ಪ್ರಕ್ರಿಯೆಯೇ ಔಟ್ಪುಟ್ ಅಂತ ಅಂದ್ಕೊಳ್ಳೋರು. ಜನರ ಜೊತೆ ಕೆಲಸ ಮಾಡ್ತಾ ನಿಮಗೆ ಗೊತ್ತಿದೆ, ನೀವು ಯೋಚಿಸಿ, ನೀವು ಮಾಡಿ ಅಂತ ಹೇಳುವ ಕ್ರಿಯೆಗಳು ಹೌದು ನಮಗೆ ಗೊತ್ತಿದೆ, ನಾವು ಮಾಡ್ತೇವೆ ಅಂತ ವಿಶ್ವಾಸ ಬರಲಿಕ್ಕೆ ಶುರುವಾಗ್ತದಲ್ಲ, ಅದೇ ಮುಖ್ಯವಾದ ಔಟ್ಪುಟ್. ಆದರೆ ಇದನ್ನು ತೋರಿಸೋದಕ್ಕೆ ಜನರ ಹತ್ರ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕಿಂತ ಫಿಸಿಕಲ್ ಔಟ್ಪುಟ್ ಏನು ಅಂತ ನೋಡಿದ್ರೆ, ಸುಮಾರು 20 ಲಕ್ಷ ಗಿಡಗಳನ್ನು ಇಟ್ಟಿದ್ದೀನಿ. ನಾನು ಒಂದೊಂದ್ಸಲ ಹೇಳ್ತಿರ್ತೀನಿ, 25 ವರ್ಷ ಆಯಿತು ನಾನೀಗ. ಹೇಳುವಾಗ ಇವ್ರಿಗೆ ಖಂಡಿತ ನಾನು ಸುಳ್ಳು ಹೇಳ್ತಿದ್ದೇನೆ ಅಂತ ಅನಿಸ್ತದೆ ಅಂತ ನಾನೇ ಸುಳ್ಳು ಹೇಳ್ತಿದ್ದೀನಿ. 25 ಲಕ್ಷ ನೆಟ್ಟಿದ್ದೀನಿ ಅಂದರೆ ಎಲ್ಲ ಜನರನ್ನು ಸೇರಿಕೊಂಡು ಒಂದು ಕೆಲಸ ಶುರು ಮಾಡಿದ್ರೆ, ಎಲ್ಲರೂ ಕೈಗೂಡಿಸ್ತಾ ಹೋದರೆ ಏನು ದೊಡ್ಡ ಸಾಧನೆ ಮಾಡಲಿಕ್ಕೆ ಆಗ್ತದೆ ಅನ್ನೋದಕ್ಕೆ ಉದಾಹರಣೆ ನನ್ನ ಜೀವನದಲ್ಲಿ ಕೊಟ್ಟು. ಅವನು ಚಂದ್ರನ ಮೇಲೆ ಹೋದ್ನಲ್ಲ, ನೀಲ್ ಆರ್ಮ್ಸ್ಟ್ರಾಂಗ್, ಅವನೊಂದು ಮಾತು ಹೇಳಿದ್ದಂತೆ, ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ 1000 ಜನ ತಮ್ಮ ತಮ್ಮ ಕೆಲಸವನ್ನು ಸ್ವಲ್ಪ ಚೆನ್ನಾಗಿ ಮಾಡಿದಾಗ ಚಂದ್ರನ ಮೇಲೆ ಮಾನವ ಕಾರ್ಯಬೇಕಾಯಿತು. ಹಾಗೆ ನಾವೆಲ್ಲರೂ ಇದೊಂದು ಮಿಷನ್, ಇನ್ನೊಂದನ್ನು ಮಾಡಬೇಕಾದ್ದು ನಾವು ಅಂತ ಅಂದ್ಕೊಂಡು ಮಾಡಿದಾಗ ನಮ್ಮ ಕಾರ್ಯಕರ್ತರೆಲ್ಲ ಹಳ್ಳಿಯಲ್ಲಿ ಉಳ್ಕೊಳ್ತೀವಿ. ಕಾರ್ಯಕರ್ತರು ಅಂತಂದರೆ ಅವರೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾಡಿದ ಹುಡುಗರು ಹುಡುಗಿಯರು ಇದ್ದರು, ಹಳ್ಳಿಗಳಲ್ಲೇ ಉಳ್ಕೊಂಡು ಹಳ್ಳಿಗಳ ಜೊತೆ ಚೆನ್ನಾಗಿ ಸಹವಾಸ ಮಾಡ್ತಾರೆ. ನಮ್ಮ ಕಚೇರಿಯ ಕೆಲಸದ ಸಮಯವನ್ನೇ ಬದಲಿಸ್ಕೊಂಡ್ಬಿಡ್ತೀವಿ. ಬೆಳಗ್ಗೆ 6-7 ಗಂಟೆಗೆ ಶುರು ಮಾಡಿದ್ರೆ 11-12 ಗಂಟೆವರೆಗೆ, ಆಮೇಲೆ ಮತ್ತೆ 4 ಗಂಟೆಗೆ ಶುರು ಮಾಡಿದ್ರೆ 10-11 ಗಂಟೆವರೆಗೆ. ಈ ರಿದಮ್ಮಲ್ಲಿ, ಈ ಲಯದಲ್ಲಿ ಕೆಲಸ ಮಾಡ್ತಾ ತುಂಬ ಹತ್ತಿರ ಬರಲಿಕ್ಕಾಯಿತು. ಒಂದು 100 ಕೋಟಿಗೂ ಹೆಚ್ಚು ಲೀಟರ್ ನೀರನ್ನು ಹಿಡಿಲಿಕ್ಕಾಯಿತು. ತರಬೇತಿ ಸಂಸ್ಥೆಯನ್ನು ಜನ ಕಟ್ಟಿಲಿಕ್ಕೆ ಇದೊಂದು ಅದ್ಭುತವನ್ನು ಮಾಡಲಿಕ್ಕಾಯಿತು. ಹಳ್ಳಿಯ ಬಡವರು ತಾವೇ ಸ್ವಲ್ಪ ದುಡ್ಡು ಹಾಕಿ ಒಂದು ಗ್ರಾಮ ಚೇತನ ಅಂತ ತರಬೇತಿ ಸಂಸ್ಥೆ ಕಟ್ಟಿ ನಿಲ್ಲಿಸಿದ್ದಾರೆ. ನೀವು ನೋಡಿದ್ದೀರಿ ಅಂತ ಸುರ್ಚಟ್ಟಿ ಕೊಪ್ಪಳ, ಅದನ್ನು ಅವರೇ ಕಟ್ಟಿದ್ದು. ಅದೆಲ್ಲ ಯಾಕೆ ಸಾಧ್ಯ ಆಯಿತು ಅಂತಂದ್ರೆ, ಜನಕ್ಕೆ ತಮ್ಮಿಂದ ಸಾಧ್ಯ ಆಗ್ತದೆ ಅಂತ ವಿಶ್ವಾಸ ಬಂದಿದ್ರಿಂದ. ನಮ್ಮ ಹಳ್ಳಿಯ ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ನಮ್ಮ ಹತ್ರ ಏನೂ ಆಗುವುದಿಲ್ಲ ಅಂತ ಜನ ತಿಳ್ಕೊಂಡಿದ್ದಾರೆ. ಎಲ್ಲದಕ್ಕೂ ಯಾರಾದರೂ ಬಂದು ನಮಗೆ ಹೆಲ್ಪ್ ಮಾಡಬೇಕು, ಅವರ ಸಹಾಯ ಆಗ್ತದೆ. ಸಹಾಯ ಬೇಡ ಅಂತ ನಾನು ಹೇಳುವುದಿಲ್ಲ, ಸಹಾಯ ಬೇಕೇ. ಆದರೆ ಈ ಸಹಾಯ ನಮ್ಮ ಪ್ರಯತ್ನದ ಮೇಲೆ ಬರುವಂಥ ಆಗಬೇಕು ಅಂತ ಅನ್ನೋದು ನನ್ನ ಆಸೆ ಇತ್ತು. ಹಾಗೆ ಮಾಡಲಿಕ್ಕಾಯಿತು. ಅದು ತರಬೇತಿ ಸಂಸ್ಥೆ ಕಟ್ಟಿದ್ವಿ, ಚೆಕ್ ಡ್ಯಾಮನ್ನು ಶ್ರಮದಾನ ಮಾಡಿ ಕಟ್ಟಿದ್ವಿ. ಶ್ರಮದಾನದ ಮೂಲಕ ಭಾಳ ಕೆಲಸ ಆಯಿತು. ಕೋಟಿಗಟ್ಟಲೆ ಹಣ ಉಳಿತಾಯ ಮಾಡಿದ್ರು. ಮೊನ್ನೆ ಒಂದು ಹಳ್ಳಿಗೆ ಹೋಗಿದ್ದೆ. ಆ ಹಳ್ಳಿಯವರು ಹೇಳಿದ್ರು, ಸರ್ ಏನಾಯಿತೋ ಬಿಡ್ತೋ ಮುಖ್ಯ ಅಲ್ಲ ಸರ್, ನಾವು ಸಾಲ ಇಲ್ಲದ ಊರಾಗಿದ್ದೇವೆ ಅಂತ. ಅವರಾಗಿದೆ ಹೇಳೋದು. ಇವೆಲ್ಲ ಮಾತುಗಳನ್ನು ನಾನು ಅವ್ರ ಹತ್ರ ಕೇಳಿಲ್ಲ. ನಮ್ಮ ಊರು ಸಾಲ ಇಲ್ಲದಂದ್ರೆ ಬ್ಯಾಂಕ್ಗಳು ಸಾಲ ತಗೊಳ್ಬಹುದು. ಏನು ಸಾಹುಕಾರಿ ಸಾಲ ಕೈ ಅಲ್ಲ, ಬರೀ ಲೆಂಡಿಂಗ್ ಅಂತ, ಮನಿ ಲೆಂಡಿಂಗ್ ಇಂದ ಆ ಸಾಲಗಳ ಬಗ್ಗೆ ಹೇಳ್ತಿರ್ಬೋದು. ನಾನು ಬಹಳ ಸಲ ಬಿಡಿಸಿ ಕೇಳೋದಿಲ್ಲ ಅದನ್ನ. ಅವರು ಸೂತ್ರದ ರೂಪದಲ್ಲಿ ಹೇಳ್ತಾರೆ, ಸೂತ್ರದ ರೂಪದಲ್ಲೇ ಹೇಳಿ ನಾನು ಅದನ್ನ ಒಳಗಡೆ ಇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ತಮ್ಮ ಮನೆಗಳನ್ನು ಕಟ್ಕೊಂಡಿದ್ದಾರೆ, ನೀವು ನೋಡ್ಬೇಕು. ತಾವು ಬೆಳೆದ ಮರದಲ್ಲೇ ಮನೆ ಕಟ್ಟೋದು. ಈಗ ಅಕೇಶಿಯಾ ಬಗ್ಗೆ ನಮ್ದೊಂದು ಪೋಸ್ಟ್ ಬರೋದಿದೆ ಫೇಸ್ಬುಕ್ ಅಲ್ಲಿ. ಅಕೇಶಿಯನ್ನು ನಾವು ತುಂಬಾ ಕೀಳು ಮಾಡ್ತಾ ಇದ್ವಿ. ಅವರು ಅಕೇಶಿಯಾ ಕೆಲವರು ಇಟ್ಕೊಂಡಿದ್ರು. ಆ ಅಕೇಶಿಯಾ ಗಿಡಗಳನ್ನ ಕಳೆದು ಈಗ ಮನೆ ಕಟ್ಕೊಂಡಿದ್ದಾರೆ. ನನಗೆ ಫೋಟೋ ಕಳಿಸ್ಕೊಡ್ತೀವಿ. ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ.
ಹಾಗಾಗಿ ಯಾವುದು ವಿಲನ್ನು ಅಲ್ಲ ಪೂರ್ತಿ, ಯಾವುದು ಹೀರೋನು ಅಲ್ಲ.